ನೋಡಿ ಅವತ್ತು ಮಸಾಲೆ ದೋಸೆ ಹಾಕಿದರೆ ಹೆಂಗೆ ಮಾಡಿದರೂ ಬರಲಿಲ್ಲ ಅಂತೇಳಿದರೆ ಅದಂತೂ ತುಂಬ ಈಸಿಯಾಗಿ ಬರುತ್ತೆ. ನಿಮ್ಗೆ ಇನ್ನೂ ಈಸಿಯಾಗಿ ತೋರಿಸಿ ಅಂತ ಇದ್ದರು ತೋರಿಸ್ತಾ ಇದ್ದೀನಿ ನೋಡಿ. ಮಿಸ್ ಮಾಡ್ದಿರಾ ಫುಲ್ಲು ನೋಡಿಬಿಟ್ಟು ಮಾಡ್ಕೊಳ್ಳಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈಸಿಯಾಗಿ ತೋರಿಸ್ತಾ ಇದ್ದೀನಿ, ಟಿಪ್ಸ್ ಎಲ್ಲ ಹೇಳಿದ್ದೀನಿ. ಸ್ಕಿಪ್ ಮಾಡ್ದಿರಾ ನೋಡಿ, ಎಲ್ಲ ಕ್ಲೀನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡಿ ನೀಟಾಗಿ ಜೋಡಿಸಿದ್ದೀನಿ. 3 ಲೋಟ ದೋಸೆ ಅಕ್ಕಿ. ಅಂಗಡಿಯಲ್ಲಿ ದೋಸೆ ಅಕ್ಕಿ ಅಂತ ಕೇಳಿದರೆ ಕೊಡ್ತಾರೆ. ಇದು ಇಡ್ಲಿ ಅಕ್ಕಿ. ಇಡ್ಲಿ ಅಕ್ಕಿ 1 ಲೋಟ, ಉದ್ದಿನಬೇಳೆ ಅರ್ಧ ಲೋಟ, ಅವಲಕ್ಕಿ ಅರ್ಧ ಲೋಟ, 1 ಸ್ಪೂನು ಕಡಲೆಬೇಳೆ, 1 ಸ್ಪೂನ್ ಮೆಂತ್ಯ, ಇವಿಷ್ಟನ್ನು ಹಾಕ್ಕೊಂಬಿಟ್ಟು ಒಂದು ಬಟ್ಲಲ್ಲಿ ಹಾಕ್ಕೊಳ್ಳೋಣ. ಇವಾಗ ಇದೆಲ್ಲನೂ ನೋಡಿ ಕ್ಲೀನಾಗಿ ನೋಡಿಬಿಟ್ಟು ಮಾಡ್ಕೊಳ್ಳಿ. ನೀವು ಹೆಂಗೆ ಮಾಡಿದರೂ ಕರೆಕ್ಟಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಈಸಿಯಾಗಿ ಬರುತ್ತೆ. ನಾನು ಇವಾಗ ತೆಗೆದಿಟ್ಟಿರೋದೆಲ್ಲ 3 ಲೋಟ ದೋಸೆ ಹಾಕಿ, 1 ಲೋಟ ಕುಚ್ಚಲಕ್ಕಿ ಹಾಕಿ, ಇಲ್ಲಾಂದರೆ ನಿಮ್ಮ ಹತ್ರ ಇಲ್ಲ ಅಂದರೆ ಬಾಯ್ಲ್ಡ್ ರೈಸ್ ಬರುತ್ತಲ್ಲ, ಬಾಯ್ಲ್ಡ್ ರೈಸು ಹಾಕಿ ಚೆನ್ನಾಗಿರುತ್ತೆ. ಅವಲಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಎಲ್ಲ ಹಾಕ್ಬಿಡ್ತಾಯಿದ್ದೀನಿ ನೋಡಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ಕಿವುಚ್ಕೊಂಡು, ಅವಲಕ್ಕಿನೂ ಎಲ್ಲ ಹಾಕ್ಬಿಡಿ, ಏನಾಗೋದಿಲ್ಲ. ಈ ಥರ ನೀರು ವೈಟಾಗಿ ಬರೋವರೆಗೂ ತೊಳೆದಿಟ್ಬಿಟ್ಟು ಮಿನಿಮಮ್ 4 ಅವರು, ಇನ್ನೂ ಜಾಸ್ತಿ ಆದರೂ ಪರವಾಗಿಲ್ಲ. ನಾನೊಂದು 11 ಗಂಟೆಗೆ ನೆನೆಸ್ಬಿಟ್ಟು ರಾತ್ರಿ 9 ಗಂಟೆಗೆ ರುಬ್ಬಿಟ್ಟಿದ್ದೀನಿ. ಮರ್ತೋಗಿದ್ದೆ, ಅದಕ್ಕೆ 2 ಸರಿ ಹಾಕಿ ರುಬ್ಬಿದ್ದೀನಿ. ಮೆತ್ತಗೆ ರುಬ್ಕೋಬೇಕು. ಇವಾಗ ನೋಡಿ ಕಲ್ಲುಪ್ಪು ಹಾಕಿ ಕಲಿಸ್ಬಿಟ್ಟು 1-2 ನಿಮಿಷ ಚೆನ್ನಾಗಿ ಕಲಿಸ್ಬೇಕು. ನಾನು ಲೇಟಾಗಿ ಬೇರೆ ರುಬ್ಬಿದೆ ಅಲ್ವಾ, ಅದಕ್ಕೋಸ್ಕರ ಒಂದು 5 ನಿಮಿಷನೇ ಹಿಂಗೆ ಮಾಡಿದ್ದೀನಿ. ನನ್ನ ಕೈಯಲ್ಲಿ ಬೇಗನೆ ಹುಳಿ ಬಂದುಬಿಡುತ್ತೆ. ಇಲ್ಲಿ ನೋಡಿ ಬೆಳಿಗ್ಗೆಗೆ ಯಾವ ಥರ ಆಗಿದೆ, ಚೆನ್ನಾಗಿ ಹುಳಿ ಬಂದುಬಿಟ್ಟಿದೆ ಅಲ್ವಾ. ಇವಾಗ ನಿಮಗೆ ಟಿಪ್ಸ್ ಹೇಳ್ತೀನಿ ನೋಡಿ. ಮನೆಯಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ವ, ಅಕ್ಕಿ ಹಿಟ್ಟು, ಹಸಿ ಅಕ್ಕಿ ಹಿಟ್ಟು, ಮನೆಯದಾದರೂ ಆಗಲಿ ಇಲ್ಲ ಅಂಗಡಿ ತಂದಿರೋದಾದರೂ ಆಗಲಿ, ನಾವು ಎಷ್ಟು ಹಿಟ್ಟಿದೆ ನೋಡಿಕೊಂಡು ಒಂದು ಅರ್ಧ ಲೋಟ ಅಷ್ಟು ಹಾಕ್ಕೊಂಡು ಕಲಿಸ್ಬಿಟ್ಟು, ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ ಕಲಸಿ, ಅದು ಕಮ್ಮಿ ಆಗಿಬಿಡುತ್ತಲ್ಲ, ಕಲಿಸ್ಬಿಟ್ಟು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಚೆನ್ನಾಗಿ ಹುಳಿ ಬಂದುಬಿಟ್ಟಿದ್ರೆ ಮೆತ್ತಗೆ ಬಂದುಬಿಡುತ್ತೆ ದೋಸೆ. ಅದಕ್ಕೋಸ್ಕರ ಈ ಥರ ಕಲಿಸ್ಕೊಂಡು ಹಾಕಿ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ, ಇದಕ್ಕೆ ಹಚ್ಚಲಿಕ್ಕೆ ಚಟ್ನಿ, ರೆಡ್ ಚಟ್ನಿ, ಕಾಯಿ ಚಟ್ನಿ, ಪಲ್ಯ 3 ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ದೋಸೆ ಅಂದರೆ ಇಷ್ಟು. ಎಣ್ಣೆ ತುಪ್ಪ ತೆಗೆದಿಟ್ಕೋಬೇಕು. ಈ ಹೆಂಚು ನೋಡಿ ನಂದು 3 ತಿಂಗಳಾಗೋಗಿತ್ತು. ಒಂದು ದಿವಸ ಸ್ಟವ್ ಮೇಲೆ ಇಟ್ಬಿಟ್ಟು ದೋಸೆ ಮಾಡಿಕೊಂಡು ಸ್ಟವ್ ಹಚ್ದಿರ ಬಂದು ಕೂತ್ಕೊಂಡ್ಬಿಟ್ಟಿದ್ದೀನಿ. 1 ಅವರೇ ಚೆನ್ನಾಗಿ ಕಾದೋಗ್ಬಿಟ್ಟು 3 ತಿಂಗಳಿಂದ ಹಂಗೆ ಸೈಡ್ಗೆ ಇಟ್ಟಿದ್ದೀನಿ. ಇದನ್ನ ಮಾಡೋಕ್ಕೆ ಫ್ರೀನೂ ಇರಲಿಲ್ಲ ನನಗೆ. 1/4 kg ಎಣ್ಣೆ, ಅದು ಏನೋ ಮಾಡಿರೋದು ಕಾದಿರೋ ಎಣ್ಣೆ ಇತ್ತು. ಬಿಸಾಕೋ ಬದಲು ಹೆಂಚು ತುಂಬ ಹಾಕಿಟ್ಬಿಟ್ಟಿದ್ದೆ 1 ವಾರ. ಚೆನ್ನಾಗಾಗೋಯ್ತು ನೋಡಿ. ಇವತ್ತೇ ಮಾಡ್ತಾಯಿರೋದು. ವಾರದಿಂದ ಎಣ್ಣೆಯಲ್ಲೇ ಚೆನ್ನಾಗಿ ಇದಾಗಿತ್ತು. ಆಮೇಲೆ ಎಣ್ಣೆ ಎಲ್ಲ ಬಗ್ಗಿಸ್ಬಿಟ್ಟು ನೀರು ಹಾಕ್ಬಿಟ್ಟು ಸ್ಟವ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಸುರಿದ್ಬಿಟ್ಟು ಮತ್ತೆ ಅದಕ್ಕೆ ಈರುಳ್ಳಿ ಹಚ್ಚಿದ್ದೀನಿ. ಈರುಳ್ಳಿ ಎತ್ಕೊಂಡು ಹಚ್ಕೋಬೇಕು. ಚೆನ್ನಾಗಿ ಬಂದುಬಿಡ್ತು ನೋಡಿ. ಇವಾಗ ರೆಡಿ ಆಗೋಯ್ತು ದೋಸೆ. ಹಿಂಗೆ ಹಾಕ್ಬಿಟ್ಟು ತುಪ್ಪ, ಎಣ್ಣೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಇದ್ರ ಮೇಲೆ ರೆಡ್ ಚಟ್ನಿ, ಇದು ಹಚ್ಚಿದ್ದಂಗೆ ಹೊಟ್ಟೆಯಲ್ಲಿ ಹಸುವಿಂದು ಇವೆಲ್ಲ ಎದ್ದು ಬರುತ್ತೆ, ಬೇಗ ತಿನ್ನಬೇಕು ಅಂತ ಅಷ್ಟು ಘಮ ಬರುತ್ತೆ. ಈ ಬೆಳ್ಳುಳ್ಳಿ ಚಟ್ನಿ, ಇದು 2-3 ಥರ ಚಟ್ನಿ ಮಾಡ್ಬೋದು ಇದಕ್ಕೆ. ಇದು ನಾನು ಇವಾಗ ಬೆಳ್ಳುಳ್ಳಿ ಚಟ್ನಿ ಮಾಡಿದ್ದೀನಿ. ಪಲ್ಯ ಇಟ್ಬಿಟ್ಟು, ಪಲ್ಯ ಚಟ್ನಿ ಮಾಡೋದು ತೋರಿಸಿಲ್ಲ. ಯಾರಿಗಾದರೂ ಬೇಕಾದರೆ ಹೇಳಿ, ನಾನು ವೀಡಿಯೋ ಮಾಡಾಕ್ತೀನಿ. ಇದೆ ಆಲ್ರೆಡಿ ಇದೆ, 3-4 ಸರಿ ಮಾಡಿದ್ದೀನಿ. ನಿಮಗಿನ್ನೂ ಬೇಕಂದರೆ ಹೇಳಿ. ನೋಡಿ ಎಷ್ಟು ಕಲರ್ ಬರುತ್ತೋ. ನಾನು ಸಕ್ಕರೆ ಏನೂ ಹಾಕಿಲ್ಲ, ಕಡಲೆಬೇಳೆ ಹಾಕಿದರೆ ಅದೇ ಬಂದುಬಿಡುತ್ತೆ ಕಲರ್. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಇನ್ನೂ ಒಂದು ದೋಸೆ ಹಾಕಿ ನೋಡ್ತೀನಿ ರೀ. ನಾನು ಫಸ್ಟ್ ದೋಸೆನೇ ಅಷ್ಟು ಚೆನ್ನಾಗಿ ಬಂತು. ಇನ್ನೊಂದು ದೋಸೆ ಹಾಕಿದ್ದೀನಿ. ಇದಕ್ಕೂ ಅಷ್ಟೇ ಒಂದು ಎಲ್ಲ, ಯಾಕೆಂದರೆ ಸುಟ್ಟೋಗಿತ್ತಲ್ಲ ಹೆಂಚು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಾಯಿದ್ದೀನಿ, ತುಪ್ಪನೂ ಎಣ್ಣೆ. ಇಲ್ಲಾಂದರೆ ಇಷ್ಟು ಹಾಕೋದಿಲ್ಲ. ಒಂದೊಂದು ದೋಸೆಗೆ ಜಾಸ್ತಿ ತುಪ್ಪ ಹಾಕ್ಕೊಡಿ ಹೋಟ್ಲ್ ಥರ, ಮತ್ತು ಇನ್ನೊಂದು ದೋಸೆಗೆ ಸಿಂಪಲ್ ಹಾಕ್ಕೊಡಿ. 2-3 ದೋಸೆ ತಿಂತಾರಲ್ಲ ಮನೆಯಲ್ಲಾದರೆ ಹೆವಿ ಅನಿಸ್ಬಿಡುತ್ತೆ ತುಪ್ಪನೂ ಎಣ್ಣೆ ಜಾಸ್ತಿ ಇದ್ದರೆ. ನಾನೇನು ಮಾಡ್ತೀನಿ ಅಂದರೆ, ಒಂದು ದೋಸೆಗೆ ತುಂಬ ಹಾಕ್ಕೊಡ್ತೀನಿ, ಇನ್ನೊಂದು ದೋಸೆಗೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಡ್ತೀನಿ. ಸಾಕು ಮನೇಲಿ ತಿನ್ನೋಕೆ ಅಷ್ಟು ಮಾತ್ರ. ಆ ಹೋಟ್ಲಲ್ಲಾದರೆ ಒಂದು ದೋಸೆ ತಿಂತೀವಲ್ವ, ನಮಗೇನು ಅನಿಸೋದಿಲ್ಲ. ಮನೆಯಲ್ಲಾದರೆ ಮನೆ ರುಚಿನೇ ಬೇರೆ ಅಲ್ವಾ, 3 ತಿಂತಾರೆ ಮಸಾಲೆ ದೋಸೆ ಆದರೂ. ಈ ಥರ ಹಚ್ಚಿಬಿಟ್ಟು ಪಲ್ಯ ಇಟ್ಬಿಟ್ಟು ಕಲರ್ ನೋಡ್ಕೊಂಡಿರಿ ಎಷ್ಟು ಚೆನ್ನಾಗಿ ಬರುತ್ತೋ. ಮಾಡಿ, ನಿಮಗೂ ಬರುತ್ತೆ ಇಷ್ಟೇ ಚೆನ್ನಾಗಿ. ಎಲ್ಲ ರೆಡಿ ಮಾಡಿ ಇಟ್ಕೊಂಬಿಡಿ, ಬಂದಾಗ ಮಾಡಿಕೊಟ್ಬಿಡ್ಬೋದು. ನನಗೆ ಇನ್ನೂ ಈಸಿಯಾಗಿ ಬರುತ್ತೆ.
ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ನನಗೆ ಇವತ್ತೂ ಸರಿ ಹೋಗುತ್ತೋ ಇಲ್ಲೋ ಅಂದ್ಕೊಂಡೆ, ಹೆಂಚು ಸರಿ ಹೋಯ್ತು. ಇದಿಲ್ಲ ಅಂತ ಬೋರ್ ಆಗಿಬಿಟ್ಟಿತ್ತು ನನಗೆ. ಈ ಹೆಂಚಿದ್ರೆ ದಿನಕ್ಕೆ ಒಂದು ಸರಿ ಆದರೂ ಸ್ಟವ್ ಮೇಲೆ ಇಡ್ತಾಯಿದ್ದೆ ನಾನು. ನೋಡಿ ಏನು ಕಲರಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಆ ಸೆಂಟ್ರಲ್ಲಿ ಆ ಪಲ್ಯದ ಹತ್ರ ಹಾಕಿ ಬಿಸಿ ಬಿಸಿ ಇದೆ, ನಾನು ಕೈ ಇಡೋಕ್ಕೆ ಆಗಿಲ್ಲ. ಅಲ್ಲಿ ಹಾಕಿ ಕೈಯೇ ತೆಗೆದು ಬಾಯಿಗಿಡೇ ಅಪ್ಪ ಸಖತ್ತಾಗಿರುತ್ತೆ. ಮಾಡ್ಕೊಂಡು ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ. ಇಷ್ಟ ಆಯ್ತಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ. ಯಾರು ಮಿಸ್ ಮಾಡ್ದಿರ ಮಾಡ್ಕೊಳ್ಳಿ. ಏನಿಸ್ತು ಅಂತ ಕಾಮೆಂಟ್